ವಿಜಯಪುರ ಜಿಲ್ಲೆಯ ರೈತರಿಗೆ ಕೊಳವೆ ಬಾವಿ ಮತ್ತು ತೆರೆದ ಬಾವಿಗಳಿಗೆ ಉಚಿತ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕೆಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬಾಗೇವಾಡಿ ತಾಲೂಕಾ ಅಧ್ಯಕ್ಷ ವಿನೋದ್ ಪವಾರ್ ಅವರು ಹೇಳಿದ್ದಾರೆ. ಆಲಮಟ್ಟಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ವಿಜಯಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕು ರೈತ ಸಂಘ ನೇತೃತ್ವದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಲಾಗಿದೆ. ಏನಪ್ಪ ವಿಷಯ ಏನಪ್ಪಾ ಅಂದ್ರೆ, ಇದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವ ಮೆಟ್ಟಿ ಬಣ. ವಿಷಯ ಏನಪ್ಪಾ ಅಂದ್ರೆ, BR ಪಾಟೀಲ್ ಮೊನ್ನೆ ವಸತಿ ಇಲಾಖೆ ವಿರುದ್ಧವಾಗಿ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಏನು ಗಂಭೀರ ಆರೋಪ ಮಾಡಿದಾರಪ್ಪ ಅಂದ್ರೆ, ಪ್ರತಿಯೊಂದು ಮನೆಗೆ ಬಡವರಿಗೆ ಮನೆ ಕೊಡುವಂತ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. 25,000 ಪ್ರತಿಯೊಂದು ಮನೆಗೆ 25,000 ಅಂತ ಅವರು ರೇಟನ್ನು ಫಿಕ್ಸ್ ಮಾಡಿದ್ದಾರೆ. ದಯವಿಟ್ಟು ಸರ್ಕಾರ ಈ ನಿರ್ಧಾರನ ಕೈ ಬಿಡಬೇಕು. ಈ ನಿರ್ಧಾರ ಕೈ ಬಿಟ್ಟು ಬಡವರಿಗೆ ಅದು ಏನು ಮನೆ ಬರಬೇಕು ಆ ಮನೆಯ ಯಾವುದೇ ರೀತಿಯೂ ಕೂಡ ದುಡ್ಡನ್ನು ತಗೋಬಾರದು. ಅದು ಬಡವರ ಹಕ್ಕು. ಆ ಬಡವರ ಹಕ್ಕು ಅವರಿಗೆ ಸೇರಬೇಕು ಅಂತ ರೈತ ಸಂಘ ಒತ್ತಾಯ ಮಾಡ್ತಾ ಇದೆ. ಇದೇ ದಿನ ಏನಪ್ಪಾ ಅಂದರೆ, ಮುಂದಿನ ದಿನಮಾನಗಳಲ್ಲಿ ನಾವು ಕಾಂಗ್ರೆಸ್ ಸರ್ಕಾರ ಏನು ಭ್ರಷ್ಟಾಚಾರ ಮಾಡ್ತಾ ಇದೆ ಇದರ ವಿರುದ್ಧವಾಗಿ ತಾವು ಕೈ ಬಿಡಲಿಲ್ಲ ಅಂದರೆ ಭ್ರಷ್ಟಾಚಾರವನ್ನು ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡೋದಕ್ಕೆ ನಾವು ಸಿದ್ಧ. ರೈತ ಸಂಘ ಯಾಕೆ ಸಿದ್ಧಪ್ಪ ಅಂದರೆ, ಈ ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರ ತೊಳಕತ್ತಿದೆ. ಇದು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡೋದಕ್ಕೆ. ಯಾಕಪ್ಪ ಅಂದರೆ, BJP ಸರ್ಕಾರ ಮೇಲೆ ಆರೋಪ ಮಾಡ್ತಾ ಇದ್ರು. ಈ ಸರ್ಕಾರ 40% ಕಮಿಷನ್ ಅಂತ 40% ಕಮಿಷನ್ ಆರೋಪ ಮಾಡ್ತಾರೋ. BJP ಸರ್ಕಾರ ಮೇಲೆ ಇವರು ಆರೋಪ ಮಾಡ್ತಾ ಇದ್ರು. ಕಾಂಗ್ರೆಸ್ ಸರ್ಕಾರ 40% ತಾವು ಕಮಿಷನ್ ತಗೋತಾರೆ. ಎಲ್ಲರೂ ಕೂಡ ಅದು ಎಲ್ಲ ಪೋಸ್ಟರ್ ಹಚ್ಚಿ ಇಡೀ ರಾಜ್ಯದಲ್ಲಿ ಕೂಡ ಬಹಳಷ್ಟು ಫೇಮಸ್ ಮಾಡಿದ್ರು. ಇವತ್ತು ರಾಜ್ಯ ಸರ್ಕಾರ ಮಾಡ್ತಿರೋ ವಿಷಯ ಏನಪ್ಪಾ ಅಂದ್ರೆ, ಆ 40% ಇರುತ್ತೆ 80% ಸರ್ಕಾರ ಇದ್ದು, ಆ 40ಗಿಂತ ಇದು ಡಬಲ್. ಹಾಗೆ ಕೂಡ ಇದು ತುಂಬಾನೇ ಅನ್ಯಾಯ ಮಾಡ್ತಾ ಇದೆ ಬಡವರಿಗೆ. ಈ ಸರ್ಕಾರ ದಯವಿಟ್ಟು ಜನಪರವಾಗಿ ಕೆಲಸ ಮಾಡಬೇಕು. ನಾ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಶ್ರೀ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ದಯವಿಟ್ಟು ಇದ್ರ ಕಡೆ ಗಮನ ಹರಿಸಬೇಕು. ತಾವು ಏನಪ್ಪ ವಿಷಯ ಅಂದ್ರೆ, ತಮ್ಮ ಶಾಸಕರಿಗೂ ತಾವು ಕೊಟ್ಟಿರುವಂಥ ಜವಾಬ್ದಾರಿ ನ್ಯಾಯವಾಗಿ ಪ್ರಾಮಾಣಿಕವಾಗಿ ಜನರ ಸೇವೆ ಸಲ್ಲಿಸೋದಕ್ಕೆ ತಾವು ದಯವಿಟ್ಟು ಕೂಡ ಸಭೆ ಆಯೋಜನೆ ಮಾಡಿ ಅವರಿಗೆ ಸಲಹೆ ಕೊಡಬೇಕು. ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಶ್ರೀ ಸನ್ಮಾನ್ಯ ಮುಖ್ಯಮಂತ್ರಿ ಅವರೇ. ಮತ್ತು ಹಾಗೆ ಇದೇ ರೀತಿ ಮುಂದೆ ಹೊಡೆದರೆ ಈ ಘಟನೆಗಳು ನಮ್ಮ ಕರ್ನಾಟಕ ಜನತೆ ಸುಮ್ಮನೆ ಕೊಡಲ್ಲ. ಈ ಜನ ತಮ್ಮ ಆಡಳಿತನೂ ಬಹಳಷ್ಟು ನೋಡಿದ್ದಾರೆ, ಸಂಪೂರ್ಣ ವಿಫಲ ಆಗಿದ್ದರ. ದಯವಿಟ್ಟು ಇದನ್ನು ಸುಧಾರಣೆ ಮಾಡಿಕೊಳ್ಳಿ. ಆದಷ್ಟು ಬೇಗ ಸಾರ್ವಜನಿಕ ಯಾವ ಮನೆಯನ್ನು ತಾವು ಭ್ರಷ್ಟಾಚಾರ ತೊಡಕಿದ್ರ ಆ ಮನೆಯನ್ನು ಸಾರ್ವಜನಿಕ ಸಂಪೂರ್ಣವಾಗಿ ಮನೆಯನ್ನು ಕೊಡಬೇಕು. ಯಾವುದೇ ಕಾರಣಕ್ಕೂ ದುಡ್ಡು ತಗೋಬಾರ್ದು. ಬಡವರಿಗೆ ಆದಷ್ಟು ತಾವು ಏನು ಮನೆ ಟಾರ್ಗೆಟ್ ಇದೆ ಸರ್ಕಾರದಿಂದ ಆ ಸೌಲಭ್ಯವನ್ನು ದಯವಿಟ್ಟು ಮುಟ್ಟಿಸಬೇಕು ಅಂತೇಳಿ ನಾನು ರೈತ ಸಂಘ ಬಸವನಬಾಗೇವಾಡಿ ತಾಲೂಕು ಅಧ್ಯಕ್ಷರು ಮನವಿ ಮಾಡಿ. ಇವತ್ತು ರೈತ ಸಂಘ ವಿಷಯ ಏನಪ್ಪಾ ಅಂದರೆ, ಮುಖ್ಯ ವಿಷಯ RR ನಂಬರ್ ಹಿಂದೆ ಕೊಟ್ಟಿರುವಂಥ ಸರ್ಕಾರ RR ನಂಬರ್ಗೆ ನಮ್ಮ ರೈತರು ನಮ್ಮ ಅನ್ನದಾತರು ಎಲ್ಲ ಕೂಡ ಅದು ಏನು RR ನಂಬರ್ ಏನು ರೇಟ್ ಇದೆ ಅದರ ಏನು ಅಮೌಂಟ್ ಕೊಡಬೇಕು ಎಲ್ಲ ಕೊಟ್ಟು RR ನಂಬರ್ ನಾವು ತೊಗೊಂಡಿದ್ದೀವಿ. ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಎಲ್ಲ ರೈತರಿಗೆ ಹೋಗಿ ತಾವು 18,000 ರೂಪಾಯಿ ಕೊಡಬೇಕು. ಮತ್ತೆ ಎಲ್ಲರೂ ಕೂಡ ನಮ್ಮ ಅನ್ನದಾತರ ಮೇಲೆ ಮತ್ತಷ್ಟು ಹೊರೆಯನ್ನು ಹೇರ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಾವು ಸಂಬಂಧಪಟ್ಟ ಅಧಿಕಾರಿ ಬೆಸ್ಕಾಂ ಇಲಾಖೆ ಮೇಲಧಿಕಾರಿ ಗಮನ ಕೂಡ ನಾವು ತರ್ತಾ ಇದ್ದೀವಿ. ದಯವಿಟ್ಟು ನೀವು ನಿರ್ಧಾರ ತಗೊಂಡಿದ್ರೆ ಇಲ್ಲೇ ಕೈ ಬಿಡಬೇಕು. ಯಾವುದೇ ಕಾರಣಕ್ಕೂ ಈ ವ್ಯವಸ್ಥೆ ಮುಂದೆ ಹೊಡಿಬಾರದು. ಅನ್ನದಾತ ಸಂಕಷ್ಟದಲ್ಲಿ ಇದ್ದಾನೆ, ರೈತ ಶತಮಾನದಲ್ಲಿ ನೋವು ಅನುಭವಿಸ್ತಾ ಇದ್ದಾನೆ. ದಯವಿಟ್ಟು ಎಲ್ಲ ಅಧಿಕಾರಿಗಳು ತಮ್ಮ ಏನು ಡ್ಯೂಟಿ ಇದೆ ಅದನ್ನು ಪ್ರಾಮಾಣಿಕವಾಗಿ ಆ ಕೆಲಸವನ್ನು ಮಾಡಿ. ದಯವಿಟ್ಟು ರೈತರ ಜೇಬಿಗೆ ಕತ್ರಿ ಹಾಕುವಂಥ ಕೆಲಸ ಮಾಡಬೇಡಿ. ಈ ಸರ್ಕಾರ ಭಾಳಷ್ಟು ನೋವು ಕೊಟ್ಟಿದ್ದೆ. ಅನ್ನದಾತ ಸಂಕಷ್ಟದಲ್ಲಿ ಇದ್ದಾನೆ. ಯಾವುದೇ ಕಾರಣಕ್ಕೂ ಕರೆಂಟ್ ವ್ಯವಸ್ಥೆಯನ್ನು ಸರಿಯಾಗಿ ಕೊಡ್ತಾ ಇಲ್ಲ, ಮಳೆನೂ ಸರಿಯಾಗಿ ಆಗ್ತಾ ಇಲ್ಲ. ಹೀಗಾಗಿ ಬಿತ್ತನೆ ಕೆಲವೊಂದು ಆಗಿದೆ, ಕೆಲವೊಂದು ಬಿತ್ತನೆ ಆಗಿಲ್ಲ. ಮತ್ತೆ ಅನ್ನದಾತರಿಗೆ ತಾವು ಹೊಸ ನಂಬರು ಕೇಳ್ತಾ 12,000 ಕೊಡ್ಬೇಕಂತೆ. ಆದೇಶ ಬಂದಿದೆ ಅವರಿಗೆ. ಆದೇಶ ಮೊದಲೇ ಬಂದಿದೆ ಸರ್. ಬರೋನ್ ಏನಾಗಿದ್ರೆ 1,650 ರೂಪಾಯಿಯನ್ನು ಕಟ್ಟಬೇಕಂತ ಹೇಳಿ ಮಾಡಿದ್ದರು. ಈಗ ಮೊದಲ RR ನಂಬರ್ ತೊಗೊಂಡು ನಾವು ಈಗ ಹೊಳ್ಳಿ ಬಂದು GPS ಫೋಟೋ ಮಾಡ್ಕೊಂಡಿದ್ದಾರೆ. ಯಾವ್ಯಾವ 50 ರೂಪಾಯಿ RR ನಂಬರ್ ಇದೆ ಅದಕ್ಕೆ ಏನು ಮಾಡಿದ್ದಾರೆ, 1,650 ರೂಪಾಯಿ ಕಟ್ಟು ಹೊಳ್ಳಿ ಡಿಪಾಸಿಟ್ ಅಂತೇಳಿ 10,000 ರೂಪಾಯಿಯನ್ನು ಕಟ್ಟುವುದನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಏನು ಮಾಡಿದ್ರೆ ನಾವು ಇನ್ನೂ ಕಟ್ಲಾರೆ ಬಿಟ್ಟಿದ್ದೇವೆ. ಮತ್ತು ಮೊದಲೇ ಸರ್ಕಾರ ಕೊಟ್ಟಿದೆ, ಮತ್ತು ಕೊಟ್ಟು ಒಳ್ಳೆ ನಮ್ಮ ಜೇಬಿಗೆ ಕತ್ರಿ ಹಾಕೋ ಕೆಲಸ ಮಾಡ್ತಾ ಇದೆ. ಈ ಸರ್ಕಾರಕ್ಕೆ ತಮ್ಮ ಮನವಿ ಮಾಡ್ತಾ ಇದ್ವಿ, ದಯವಿಟ್ಟು ನಿರ್ಧಾರನ ಕೈ ಬಿಡಬೇಕು. ಕೈ ಬಿಟ್ಟು ನಮ್ಮ ಅನ್ನದಾತರ ಕಾಪಾಡುವಂಥ ಕೆಲಸ ಮಾಡಬೇಕು ಅಂತ ನಾನು ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೇನೆ. ತಮ್ಮ ಹೆಸರು? ವಿನೋದ್ ಪವಾರ್, ಬಸವನಬಾಗೇವಾಡಿ ತಾಲೂಕು ಅಧ್ಯಕ್ಷರು. RR ನಂಬರ್ ನಮ್ಮ ರೈತರಿಗೆ ಕೊಟ್ಟಿರುವಂಥ RR ನಂಬರನ್ನು ಮತ್ತೆ ಈ ಸರ್ಕಾರ ಏನೋ ಹೊಸ ಸ್ಕೀಮ್ ತಂದು
ತಾವು ದುಡ್ಡು ಕಟ್ಟಬೇಕು ಅಂತ ಹೇಳಿ ಏನೋ ಹೊಸ ಆದೇಶನೂ ಮತ್ತೆ ಪ್ರಾರಂಭ ಮಾಡಿದ್ದಾರೆ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು. ಹಾಗಾಗಿ ಕೂಡ ನಾವು ಎಷ್ಟೋ ಅನ್ನದಾತರಿಗೆ ಹೇಳಿದ್ದೀವಿ, ತಾವು ಯಾವುದೇ ರೀತಿಯ ದುಡ್ಡನ್ನು ಕೊಡಬೇಡಿ, ಈ ಸರ್ಕಾರಕ್ಕೆ ಹಣವನ್ನು ಕಟ್ಟಬೇಡಿ, ಆದರೆ ಏನಿದೆ ಸಂಬಂಧಪಟ್ಟ ಅಧಿಕಾರಿ ಗಮನಕ್ಕೆ ನಾವು ತರೋಣ ಅಂತೇಳಿ ಎಷ್ಟೋ ಅನ್ನದಾತರಿಗೆ ನಾವು ಕೂಡ ಹಣವನ್ನು ಕೊಡೋದಕ್ಕೆ ನಿರಾಕರಣೆ ಮಾಡಿದ್ದೇವೆ. ಯಾಕೆ ಮಾಡಿದ್ದೇವಪ್ಪ ಅಂದರೆ ಈ ಸರ್ಕಾರ ಭ್ರಷ್ಟಾಚಾರ ಒಳಗುತ್ತಿದೆ. ಹಾಗಾಗಿ ಕೂಡ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಆಯೋಜನೆ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನು ತಗೊಳ್ಬೇಕಂತೇಳಿ ನಾನು ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ತೇನೆ. ನಮ್ಮ ಅನ್ನದಾತರು ರೈತ ಮಿತ್ರ ಆಗಿರುತ್ತೋ ಅವರು ಕೂಡ ಇವತ್ತು ಬಂದಿದ್ದಾರೆ. ಈಗ ಎಷ್ಟು ಕೇಳಿದ್ದಾರೆ ಕೇಳಿದ್ದಾರೆ ಸರ್, ಕೆಲವೊಬ್ರು 18,000 ಕೇಳಿದಾರೆ ಅಂತಾರೆ. 18,000 ನನ್ನ ಗಮನಕ್ಕೆ ಬಂದಿದ್ದೆ. ನಾನು ಹೇಳಿದ್ದೀನಿ, ಆಯ್ತಪ್ಪ ಅದು ಏನಿದೆ ಅದನ್ನು ಬಗೆಹರಿಸೋಣ ಅಂತ ನಾನು ಹೇಳಿದ್ದೀನಿ ಸರ್. ನಮ್ಮ ರೈತರ ಮಿತ್ರರು ಕೂಡ ಇಲ್ಲೇ ಬಂದಿದ್ದಾರೆ. ಅವ್ರು ಏನು ನೋವುಗಳಿದೆ ಅದು ನಾವು ಕೇಳೋಣ, ದಯವಿಟ್ಟು ಹೇಳ್ರಿ. ಯಲ್ಲಪ್ಪ ಸುಂಗಾರ್ ಅಂತೇಳಿ, ನಾನು ಹೆಬ್ಬಾಳ ಗ್ರಾಮದವನು. ನಮಗೇನು ಮಾಡಿದ್ದಾರೆ, ಮೊದಲ 50 ರೂಪಾಯಿದಲ್ಲಿ 6 ನಂಬರ್ ಕೊಟ್ಟಿದ್ದಾರೆ ಹಿಂದಿನ ಸರ್ಕಾರದಲ್ಲಿ. ಈ ಸರ್ಕಾರ ಬಂದು ಫೋಟೋ ಮಾಡಿದ್ದಾರೆ, GPS ಫೋಟೋ ಮಾಡ್ಕೊಂಡು. ಬಿಜೆಪಿ ಸರ್ಕಾರ ಇದ್ದಾಗ 50 ರೂಪಾಯಿದಾಗ 6 ನಂಬರ್ ಕೊಟ್ಟಿದ್ದಾರೆ. ಈಗ ಏನ್ ಮಾಡಿದ್ದಾರೆ, GPS ಫೋಟೋ ಮಾಡ್ಕೊಂಡು ಆಮೇಲೆ ಏನ್ ಮಾಡಿದ್ದಾರೆ, 1 HP-ಗೆ 1650 ರೂಪಾಯಿದಂಗೆ ಮಾಡಿ 8,250 ರೂಪಾಯಿ ಆಗುತ್ತೆ. ಹೊಳ್ಳಿ 10,000 ರೂಪಾಯಿ ಡಿಪಾಸಿಟ್ ಇಡ್ಬೇಕಂತೇಳಿ ಟೋಟಲ್ 18,000 ರೂಪಾಯಿ ಇದೆ. ಅದಕ್ಕೆ ಸರ್ಕಾರಕ್ಕೆ ಏನಾಗಿದೆ, ಈ ದುಡ್ಡನ್ನು ನಾವು ಕಟ್ಟುವುದಿಲ್ಲ ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ವಿ. ಇದು KB ಅವ್ರು ಕೇಳಿದ್ದಾರೆ. ಅದು ಯಾವ ಸ್ಟೇಷನ್? ಇದು ನಡಗುಂದಿ KB ಅವರು. ಅವ್ರ ಹೆಸರು ಆಫೀಸರ್ ಕೆಲಸ ಮಾಡುವಂಥ ಸಿಬ್ಬಂದಿಗಳನ್ನು ಕೊಟ್ಟು ಕಳಿಸಿದ್ದಾರೆ ನಮ್ಮೂರಿಗೆ. ಅವ್ರು ಬಂದು 18,000 ರೂಪಾಯಿ ತುಂಬಬೇಕಂತೇಳಿ ಒಳ್ಳೆ ನಮ್ಮ ಲೈಮನ್ನಿಗೂ ಮನವಿ ಮಾಡಿದ್ದಾರೆ. ಈಗ ತಮ್ಮ ರೈತರು ಯಾರು ತುಂಬಿದಾರ? ಆಲ್ರೆಡಿ ಒಂದಿಷ್ಟು ಮಂದಿ ತುಂಬಿದ್ದಾರೆ, ನಾವಿನ್ನ ತುಂಬ್ತಾ ಇಲ್ಲ. ಯಾಕೆಂದ್ರೆ ಮತ್ತೆ ಸರ್ಕಾರ ಕೊಟ್ಟಿದ್ದು ಹೊಳೆ ನಾವು ದುಡ್ಡು ಕಟ್ಟೋದಂದ್ರೆ ನಮ್ಗೆ ದುಡ್ಡು ಎಲ್ಲಿಂದ ಉದುರ್ತಾ ಇಲ್ಲಲ್ಲ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ದುಡ್ಡನ್ನು ಕಟ್ಟೋದಿಲ್ಲ ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ಇದನ್ನ ಗಮನ ಬಂದು ಈಗ ಏನು ಪ್ರಾಬ್ಲಮ್ ಇದೆ ತಮಗೆ ದುಡ್ಡು ಕಟ್ಟೋದಿಲ್ಲ ಅಂತ ಹೇಳ್ತಾರೆ ಸರ್. ದುಡ್ಡು ಮತ್ತೆ 6 ನಂಬರ್ ಕೊಟ್ಟಿದ್ದಾರಲ್ರಿ ನಮ್ಗೆ ಆಲ್ರೆಡಿ. ಮತ್ತೆ ದುಡ್ಡು ಕಟ್ಟೋದನ್ನು ಮೊದಲೇ ಕೊಡಬಾರ್ದಾಗಿತ್ತಲ್ಲ. 50 ರೂಪಾಯಿದಲ್ಲಿ 6 ನಂಬರು ಕೊಟ್ಟು ಮತ್ತೆ ಹೊಳೆ ಕಸ್ಕೊಳೋದಂದ್ರೆ ಏನಿದೆ ಸರ್ಕಾರಕ್ಕೆ? ರಾಜ್ಯ ಹೆಮ್ಮೆ ಮುಖ್ಯಮಂತ್ರಿ ಆಗಿರುತ್ತ ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ತಮ್ಮ ಮೇಲೆ ಅನ್ನದಾತರು ಭಾಳಷ್ಟು ನಿರೀಕ್ಷೆ ಇಟ್ಟಿದ್ದಾರೆ, ನಂಬಿಕೆ ಇಟ್ಟಿದ್ದಾರೆ. ತಾವು ಒಳ್ಳೆ ಆಡಳಿತ ಕೊಟ್ಟಿದ್ದೀರ. ಅದ್ರ ಹಿಂದೆ ಇರುವಂಥ ತಾವು ಮುಖ್ಯಮಂತ್ರಿ ಇದ್ದೀರಿ. ಏನೋ ಸಮಸ್ಯೆ ಆಗಿ ಸಂಕಷ್ಟದಲ್ಲಿ ಅನ್ನದಾತರು ಬಂದಿದ್ದಾರೆ. ಈ ವೇಳೆ ದಯವಿಟ್ಟು ತಾವು ಸಂಬಂಧಪಟ್ಟ ಅಧಿಕಾರಿನ ತಮ್ಮ ಕ್ಯಾಬಿನೆಟಲ್ಲಿ ಕರ್ಕೊಂಡು ಇದರ ಬಗ್ಗೆ ಚರ್ಚೆ ಮಾಡಿ ಈ ವಿಷಯ ಬಗ್ಗೆ ದಯವಿಟ್ಟು ಅನ್ನದಾತರಿಗೆ ಈ ನ್ಯಾಯವನ್ನು ಒದಗಿಸಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ಬಸವನ ಬಾಗೇಡಿ ತಾಲೂಕು ಅಧ್ಯಕ್ಷರು. ಏನಪ್ಪ ಅಂದರೆ ವಿಷಯ ಏನು, ಅನ್ನದಾತರಿಗೆ ಮತ್ತಷ್ಟು ಹೊರೆ ಈ ಸರ್ಕಾರ ಮಾಡ್ತಾ ಇದೆ. ಏನು ಹೊರೆ ಮಾಡ್ತಾ ಇದೆ, ತಾವು 6 ನಂಬರ್ ತೊಗೊಂಡಿದ್ರು ಮತ್ತೆ ಅಮೌಂಟು ನಾವು 18,000 ರೂಪಾಯಿ ಕೊಡಬೇಕು. ಹಾಗೇಳಿ ಇಲ್ಲದಂದರೆ ಅನ್ನದಾತರನ್ನ ನಿಮ್ಮ ಹಾಕಿರುವಂಥ ಕರೆಂಟನ್ನು ನಾವು ಕಟ್ ಮಾಡ್ತೇವೆ, ನಾವು ಡಿಸ್ಕ್ರೆಡ್ ಮಾಡ್ತೇವೆ ಅಂತೇಳಿ ಲೈನ್ಮ್ಯಾನ್ಗಳು ಬಂದು ಎಚ್ಚರಿಕೆ ಕೊಟ್ಟು ಹೋಗಿದ್ದಾರೆ. ಅವ್ರ ರೈತರು ಏನೋ ಭಯಪಟ್ಟು ನಮ್ಮ ರೈತ ಸಂಘ ಅಧ್ಯಕ್ಷರ ಗಮನಕ್ಕೆ ತಂದಾಗ ನಾವು ಹೇಳಿದ್ದೇವೆ, ಏನಿಲ್ಲಪ್ಪ ಸರ್ಕಾರಕ್ಕೆ ನಾವು ಗಮನಕ್ಕೆ ತರೋಣ, ಸಂಬಂಧಪಟ್ಟ ಅಧಿಕಾರಿ ಗಮನಕ್ಕೆ ತರೋಣ, ಇದನ್ನು ನಾವು ಪರಿಹಾರ ಮಾಡೋಣ ಅಂತೇಳಿ ನಾವೆಲ್ಲರೂ ಕೂಡ ಧೈರ್ಯವನ್ನು ತುಂಬಿದ್ದೇವೆ. ಯಾವುದೇ ಅನ್ನದಾತರು ನಿಮ್ಮಲ್ಲಿ ಯಾರು ಹಣ ಕೇಳಿದ್ರು ಕೂಡ ನಮ್ಮ ಗಮನಕ್ಕೆ ತರ್ರಿ, ದಯವಿಟ್ಟು ವಿನಂತಿ. ಈ ಸಂದರ್ಭದಲ್ಲಿ ಅಶೋಕ್ ಚೌಹಾಣ್, ಕಲ್ಲಪ್ಪ ಸುನಗಾರ್, ಶಿವರಾಜ್ ಕಡಬಗಾವಿ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಕೃಷ್ಣ H. ರಾಥೋಡ್, BV5 ನ್ಯೂಸ್ ಕನ್ನಡ, ಆಲಮಟ್ಟಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.